ಇವರು ಕರ್ನಾಟಕದ MLA ಅಲ್ವಾ? ಇವ್ರ ಹೆಸರು ವಿಕ್ರಮ್ ಸಿಂಹ. ಇವ್ರ ಜೊತೆ ಇರೋ ಹುಡುಗಿ ಯಾರು? ಹಲೋ ಕುಮಾರ್ ಸರ್, ಫೋಟೋ ಸಿಕ್ತು. ಗುಡ್, ವೆರಿ ಗುಡ್. ಅದನ್ನ ಈಗಲೇ ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ. ಸರ್, 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಿ. ಓಕೆ ಓಕೆ, ಸಾರಿ, ನಾನು ಈಗಲೇ ಬರ್ತಾ ಇದ್ದೀನಿ. ಆ ಫೋಟೋನ ಜೋಪಾನವಾಗಿಡಿ. ವಿತ್ ನೆಗೆಟಿವ್ ಬೇಕು ನನಗೆ. ಸರ್, ಇವ್ರು ತುಂಬಾ ದೊಡ್ಡ ವ್ಯಕ್ತಿ. ಇವ್ರ ಫೋಟೋ ನಿಮ್ಗೇನಕ್ಕೆ ಬೇಕು? ಇವ್ರು ಏನ್ ಮಾಡಿದ್ದಾರೆ? ದೊಡ್ಡ ವ್ಯಕ್ತಿನ? ಯಾರದು? ಅವ್ರು ನಿಮಗೆ ಗೊತ್ತಾ? ಇವ್ರು ಗೊತ್ತಿಲ್ಲದೆ ಏನ್ ಸರ್, ನಿಮ್ಗೂ ಗೊತ್ತಿರ್ತಾರೆ. ಸುಮ್ಮನೆ ಟೆನ್ಷನ್ ಕೊಡಬೇಡಿ. ಯಾರದು ಅಂತ ಹೇಳಿ. ನಾನು ಹೇಳಲ್ಲ ಸರ್, ಆಮೇಲೆ ಸುಮ್ಮನೆ ಈ ಕೇಸಿಗೆ ನನಗೂ ಹೇಳ್ಬಿಡ್ತೀರಾ. ದಯವಿಟ್ಟು ನೀವೇ ಬಂದು ತಗೊಂಡೋಗಿ, ನಾ ಕೊಟ್ಟೆ ಅಂತ ಮಾತ್ರ ಹೇಳ್ಬಿಡಿ ಸರ್. ಸರ್, ನನ್ಗೆ ಯಾಕೆ ಬೇಕು ಸರ್ ದೊಡ್ಡ ಸವಾಸ? 1 ಲಕ್ಷ ಕೊಡಿ, ಫೋಟೋ ತಗೊಂಡೋಗಿ, ಬೇಕಾದ್ರೆ ಪೆನ್ ಡ್ರೈವ್ಗೂ ಹಾಕೊಡ್ತೀನಿ. ಸರಿ ಸರಿ, ಕೊಡ್ತೀನಿ. ಆ ಫೋಟೋ ಹುಷಾರಾಗಿಟ್ಟಿರಿ. ನನ್ನ ಕೈಲಿ ಇದೆ, ಬನ್ನಿ ಸರ್, ತುಂಬಾ ಜೋಪಾನಾಗಿಟ್ಟಿರ್ತೀನಿ. ಓಕೆ. ಆ ಫೋಟೋದಲ್ಲಿರೋನು ದೊಡ್ಡ ಮನುಷ್ಯ ಅಂತೆ. ಯಾರಿರಬಹುದು? ಈಗ ಕಲಾ ಸ್ಟುಡಿಯೋ ಎಲ್ಲಿದೆ ಅಂತ ಗೊತ್ತಾಯ್ತಾ? ಹೌದು ಸಾಹೇಬ್ರೆ, ಗೊತ್ತಾಗಿದೆ. ಎಲ್ಲಿದೆ? ಕೊಡೈಕೆನಾಲ್. ಇನ್ಸ್ಪೆಕ್ಟರ್ ಕುಮಾರ್ ಹೇಗೋ ಆ ಸ್ಟುಡಿಯೋನ ಹುಡುಕಿದ್ದಾರೆ. ಆ ಸ್ಟುಡಿಯೋ ಓನರ್ 10 ವರ್ಷದ ಹಿಂದೆ ನೆಗೆಟಿವ್ಸ್ನ ಹುಡ್ಕೊಡೋದಕ್ಕೆ ಒಪ್ಕೊಂಡಂತೆ. ಇವ್ರ ದುಡ್ಡಿನಾಸೆ ತೋರ್ಸಿದ್ಮೇಲೆ ಅವನು ಓಕೆ ಅಂತ ಹೇಳಿದ್ನಂತೆ. ಸಾಹೇಬ್ರೆ, ಸಾಹೇಬ್ರೆ, ಹೇಳಿ. ಕೊಲೆಗಾರನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹೌದೌದು, ಪಾಪ ಅಮಾಯಕ ಹೆಣ್ಮಕ್ಳನ್ನ ಎಲ್ಲೆಲ್ಲಿ ಕರ್ಕೊಂಡೋಗಿ ಅನ್ಯಾಯ ಮಾಡಿದ್ದಾರೆ. ಇವೆಲ್ಲ ನೋಡ್ತಾ ಇದ್ರೆ ಬಹಳ ಬೇಜಾರಾಗತ್ತೆ. ಸಾಹೇಬ್ರೆ, ನೀವು 10 ವರ್ಷದ ಹಿಂದೆ ಎಲ್ಲಿದ್ರಿ? ಯಾಕೆ? ಆಗ ನೀವು ನಮ್ಮ ಕ್ಷೇತ್ರದ MLA ಆಗಿದ್ದಿದ್ರೆ ನಮಗಿಷ್ಟು ಅನ್ಯಾಯ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಹೌದೌದು, ನಾನಿದ್ದಿದ್ರೆ ಅದಾಗಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ನಾನು ಓದೋದಕ್ಕೆ ವಿದೇಶಕ್ಕೆ ಹೋಗಿದ್ದೆ. ಹಲೋ, ಹೇಳಿ ಸರ್. ಏನು? ಹೌದಾ, ಸರಿ, ನಾವೀಗಲೇ ಹೊರಡ್ತೀವಿ. ಸರಿ ಸರ್, ಬಾಯ್. ಲೇ ಅಕ್ಕ, ಇನ್ಸ್ಪೆಕ್ಟರ್ ಅವ್ರು ಫೋನ್ ಮಾಡಿದ್ರು ಕಣೆ. ಕೊಡೈಕೆನಾಲ್ ಕಲಾ ಸ್ಟುಡಿಯೋಯಿಂದ ಫೋನ್ ಬಂದಿತ್ತಂತೆ. ಆ ಕೊಲೆಗಾರನ ಫೋಟೋ ಸಿಕ್ಕಿದ್ಯಂತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.